ವರ್ಕರ್ಸ್ ಅಸೋಸಿಯೇಷನ್ ಹಾಗೂ ವಿವಿಧ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆದ ಕಾರ್ಗಿಲ್ ವಿಜಯೋತ್ಸವ ಹಾಗೂ ಹುತಾತ್ಮ ಯೋಧರ ಸ್ಮರಣೆ, ಡೆಂಗ್ಯೂ ಮಹಾಮಾರಿಯ ನಿಯಂತ್ರಣ ಜಾಗೃತಿ ಅಂಗವಾಗಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಎದುರಿರುವ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಿಂದ ಪ್ರಾರಂಭವಾದ ಮ್ಯಾರಥಾನ್ ವಾಕ್ಥಾನ್ ಕಾರ್ಯಕ್ರಮಕ್ಕೆ ಶಾಸಕ ಬಿಜಿ ಗೋವಿಂದಪ್ಪನವರು ಚಾಲನೆ ನೀಡಿದರು. ಮ್ಯಾರಥಾನ್ ವಾಕ್ಥಾನ್ನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಿಂದ ಪ್ರಾರಂಭವಾಗಿ ಹುಳಿಯಾರು ಸರ್ಕಲ್, ಹಿರಿಯೂರು ಸರ್ಕಲ್, ಕೆನರಾ ಬ್ಯಾಂಕ್, ಗಾಂಧಿ ಸರ್ಕಲ್, ಟಿಬಿ ಸರ್ಕಲ್, ಅಜ್ಜಂಪುರ್ ರಸ್ತೆಯಲ್ಲಿರುವ ಹಂಚಿ ಪೆಟ್ರೋಲ್ ಪಂಪ್ ಮಾರ್ಗವಾಗಿ ಹೇಮಾವತಿ ಸಮುದಾಯ ಭವನದವರೆಗೂ ಮ್ಯಾರಥಾನ್ ಸಾಗಿತು. ಮ್ಯಾರಥಾನ್ ಉದ್ದಕ್ಕೂ ವಿದ್ಯಾರ್ಥಿಗಳು ಜಾಗೃತಿಯ ನಾಮಫಲಕಗಳನ್ನು ಹಿಡಿದು ಸಾಗಿದ್ರು. ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಶಾಸಕ ಬಿಜಿ ಗೋವಿಂದಪ್ಪ ಅವರು ಮಾತನಾಡಿ, ಕಾರ್ಗಿಲ್ ಯುದ್ಧದ 25 ವರ್ಷಗಳ ಸಂಭ್ರಮಾಚರಣೆ, ಡೆಂಗ್ಯೂ ಮಹಾಮಾರಿಯ ನಿಯಂತ್ರಣ ಜಾಗೃತಿ ಸಂದೇಶವಾಗಿ ಮ್ಯಾರಥಾನ್ ಮುಖಾಂತರ ಜಾಗೃತಿಗೊಳಿಸುವ ಕಾರ್ಯವಾಗಿದೆ. ಡೆಂಗ್ಯೂ ನಿಯಂತ್ರಣಕ್ಕೆ ಎಲ್ಲಾ ಕುಟುಂಬಗಳು ಜಾಗೃತಿ ವಹಿಸಬೇಕು. ದೇಶ ಪ್ರೇಮ, ಪರಿಸರ ಪ್ರೇಮ ಬೆಳೆಸಿಕೊಂಡವರು ಜೀವನದಲ್ಲಿ ಯಶಸ್ವಿಯಾಗುವರು. ಯುವಕರು ದೇಶದ ಸೇನೆ ಸೇರುವ ಅವಕಾಶವಿದ್ದು ಸದುಪಯೋಗ ಪಡೆದುಕೊಳ್ಳಬೇಕು. 4 ವರ್ಷಗಳಲ್ಲಿ ಸೇನೆ ಮಾಡುವ ಅವಕಾಶವಿದ್ದು ಅಗ್ನಿವೀರ ಸೇನೆಯಲ್ಲಿ ಸೇರುವ ಅವಕಾಶವನ್ನು ಪಡೆದುಕೊಳ್ಳಿ. ವಾಕರ್ಸ್ ಅಸೋಸಿಯೇಷನ್ ಸಂಘ ವಿಭಿನ್ನ ಚಟುವಟಿಕೆಗಳ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸ ಮಾಡುತ್ತಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದರು. ನಿಮ್ಮ ಮನೆಯಲ್ಲಿ ಈ ಡೆಂಗಿ ಜ್ವರದ ನಿಯಂತ್ರಣ ಮಾಡಲಿಕ್ಕೆ ಏನು ಕಾರ್ಯಕ್ರಮಗಳು ಹೋಗಬೇಕು ಅಂತೇಳಿ ಈಗಾಗಲೇ ಇಬ್ಬರು ಡಾಕ್ಟರ್ಗಳು ಕೂಡ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಇವತ್ತಿಂದಲೇ ನಮ್ಮ ಮನೆಯಲ್ಲಿ ಈ ಡೆಂಗಿ ಜ್ವರ ನಿಯಂತ್ರಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಸಹೋದರರಿಗೆ ಎಲ್ಲರೂ ಕೂಡ ತಿಳಿಸಿ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಬಾಗಿಲನ್ನು ಹಾಕಿರ್ಬೇಕು. ಸೊಳ್ಳೆಗಳು ಮನೆಗೆ ಎಂಟ್ರಿ ಆಗೋದಕ್ಕೆ ನೋಡ್ಕೋಬೇಕು. ಬೆಳಿಗ್ಗೆನೂ ಕೂಡ ಬೆಳಿಗ್ಗೆ ಮತ್ತೆ ಸೊಳ್ಳೆಗಳು ಕಲಿಯೋ ಜಾಸ್ತಿ ಅಂತ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಈ ಎರಡೂ ಸಮಯವನ್ನು ಹುಷಾರಿಯಾಗಿ ನೋಡ್ಕೊಂಡು ಡೆಂಗಿ ಜ್ವರದ ನಿಯಂತ್ರಣಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಇವತ್ತು ಮ್ಯಾರಥಾನ್ ಮಾಡೋದ್ರ ಮೂಲಕ
ಒಂದು ಸಂದೇಶವನ್ನು ಕೊಡಲಿಕ್ಕೆ ನಿಮ್ಗೆಲ್ಲರಿಗೂ ಕೂಡ ಈಗಾಗಲೇ ಒಂದು ವಿಚಾರದ ಮನವಿ ಮಾಡಿದ್ದಾರೆ. ಸೇನೆಗೆ ಸೇರ್ಲಿಕ್ಕೆ ಬಯಸ್ತಕ್ಕಂಥದ್ದು ಯಾರಾದರೂ ಇದ್ದರೆ ನಮ್ಮ ಬಳಿ ಬರ್ರಿ, ಇಲ್ಲೇ ಕುತ್ಕೊಳ್ಳಿ, ಇಲ್ಲೇ ಪಕ್ಕದಲ್ಲೇ ಇದೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲರೂ ಕೂಡ ಬಂದು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡ್ರಿ. ಕೇವಲ 4 ವರ್ಷದಲ್ಲಿ 30 ಲಕ್ಷ ರೂಪಾಯಿಗಳ ಹಣವನ್ನು ಪಡೆದು ವಾಪಸ್ಸಾಗಿ ನಿಮ್ಮ ವೃತ್ತಿ ಜೀವನವನ್ನು ಹೆಚ್ಚಿನದಾಗಿ ಮಾಡ್ಕೋಬೋದು ಅಂತ ಒಂದು ವ್ಯವಸ್ಥೆ ಮತ್ತು ನಮ್ಮ ಭಾರತ ದೇಶ ಮಾಡಿದೆ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ವಾಕರ್ ಅಸೋಸಿಯೇಷನ್ ಅವರು ದೇಶ ಸಂಚಾರ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಮಾಡಿದ್ದಾರೆ. ಅನೇಕ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ದೇಶದ ಸಂಚಾರ ಮಾಡಿ ವಾಕರ್ ಅಸೋಸಿಯೇಷನ್ ಮೂಲಕ ಅನೇಕ ಪ್ರಗತಿಪರ ಚಿಂತನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಮ್ಯಾರಥಾನ್ ಮಾಡೋದ್ರ ಮೂಲಕ ಈ ಮೆಕ್ಕೆಜೋಳ ಮತ್ತು 25 ವರ್ಷಗಳ ಕಾರ್ಗಿಲ್ ಯುದ್ಧದ ಸಂಭ್ರಮಾಚರಣೆ ಇವೆಲ್ಲವೂ ಕೂಡ ಅನುವು ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಸಂಘ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಈ ಸಂಘದ ಮೂಲಕ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರನ್ನು ಜಾಗೃತಿಗೊಳಿಸ್ತಕ್ಕಂಥ ವ್ಯವಸ್ಥೆ ಈ ಸಂಘದ ಆಗಲಿ ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ, ಮತ್ತು ದೇಶದ ಪ್ರೇಮ ಮತ್ತು ಪರಿಸರ ಪ್ರೇಮ ಎರಡು ಬಹಳ ಮುಖ್ಯ. ಮನುಷ್ಯನಿಗೆ ಎಲ್ಲ ಭಾಗ್ಯಗಳು ಹೋದರೂ ಆರೋಗ್ಯ ಭಾಗ್ಯ ಹೊಂದಿದ್ರೆ ಎಲ್ಲ ಭಾಗ್ಯಗಳು ಇದ್ದಂಗೆ. ಆರೋಗ್ಯ ಭಾಗ್ಯದ ಕಳೆದ್ರೆ ಎಲ್ಲ ಭಾಗ್ಯಗಳು ನಮ್ಮಿಂದ ಹೋದಂಗೆ. ಆರೋಗ್ಯ ಭಾಗ್ಯ ಬಹಳ ಮುಖ್ಯವಾದಂಥ ವಿಚಾರ. ಮತ್ತು ಆರೋಗ್ಯ ಭಾಗ್ಯ ಕೊಡ್ತಕ್ಕಂಥ ಈ ಒಂದು ಮ್ಯಾರಥಾನ್ ಕಾರ್ಯಕ್ರಮದ ಮೂಲಕ ನಮ್ಮ ವಾಕರ್ ಅಸೋಸಿಯೇಷನ್ ಅವರು ಒಂದು ಒಳ್ಳೆ ಅಭಿಪ್ರಾಯ ಕೊಡ್ತಕ್ಕಂಥ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಳಿಕ ಮಾತನಾಡಿದ ಇಂಡಿಯನ್ ಆರ್ಮಿಯ ನಿವೃತ್ತ ಲೆಫ್ಟಿನೆಂಟ್ ಜನರಲ್ BS ರಾಜು, ಭಾರತೀಯ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸಿದ ಅವಕಾಶ ನನಗೆ ಸಿಕ್ಕಿತು. ಇಂಡಿಯನ್ ಆರ್ಮಿ ಜಗತ್ತಿನ ವಿಶಿಷ್ಟವಾದ ಆರ್ಮಿ. ಎಂತಹದೇ ಸಂದರ್ಭದಲ್ಲಿಯೂ ದೇಶಕ್ಕಾಗಿ ಹೋರಾಡುವ ಸೈನಿಕರು ನಮ್ಮಲ್ಲಿದ್ದಾರೆ. ಜುಲೈ 26ರಂದು ಪ್ರಾರಂಭವಾಗಿ 3 ತಿಂಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧದಲ್ಲಿ 527 ಯೋಧರು ವೀರ ಮರಣ ಹೊಂದಿದ್ರು. ಇದರಲ್ಲಿ 4 ಜನ ಸೈನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಪರಮ ವೀರ ಚಕ್ರ ನೀಡಿದ್ದಾರೆ. ಕಾರ್ಗಿಲ್ ಯುದ್ಧದ ಪುಸ್ತಕಗಳನ್ನ ಈಗಿನ ವಿದ್ಯಾರ್ಥಿಗಳು ಓದಲೇಬೇಕು. ವಿದ್ಯಾರ್ಥಿಗಳು ಮೊದಲು ಶಿಸ್ತು ಕಲಿಯಬೇಕು. ಆಗ ಏನಾದರೂ ಸಾಧನೆ ಮಾಡಲು ಸಾಧ್ಯ. ಕರ್ನಾಟಕದಲ್ಲಿ ಸೇನೆಗೆ ಸೇರುವವರ ಸಂಖ್ಯೆ ಕಡಿಮೆಯಾಗ್ತಿದೆ. ಇದು ಮುಂದೆ ಹೆಚ್ಚಾಗಬೇಕು. ಅಗ್ನಿವೀರ ಸೇನೆಯಲ್ಲಿ ಯುವಕರಿಗೆ ಸೇರುವ ಅವಕಾಶವಿದ್ದು 4 ವರ್ಷ ಸೇವೆ ಸಲ್ಲಿಸಿದ ತರುವಾಯ 30 ಲಕ್ಷ ರೂಪಾಯಿಗಳನ್ನ ನಿಮಗೆ ಸೇನೆ ನೀಡುತ್ತದೆ. ಇದನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಎಂದರು. ಇಂಡಿಯನ್ ಆರ್ಮಿಯಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಯಾವ ಥರ ಅನುಭವ ಸಿಗುತ್ತೆ, ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ನೀವಿವತ್ತು ಸ್ವಲ್ಪ ಮ್ಯಾರಥಾನ್ ನೋಡಿದ್ದೀರಾ, ಒಂದಿಷ್ಟು ನಡೆದಾಡಿದ್ದೀರಾ. ಈ ಥರ ಆಪರ್ಚುನಿಟಿ ಇಂಡಿಯನ್ ಆರ್ಮಿಲಿ ದಿನ ಸಿಗುತ್ತೆ. ಇಲ್ಲಿ ನೀವು ಕೆಲಸ ಬಿಟ್ಟು ಈ ಕೆಲಸ ಮಾಡಬೇಕು. ಇಂಡಿಯನ್ ಆರ್ಮಿನಲ್ಲಿ ನಿಮಗೆ ಫಿಸಿಕಲಿ ಫಿಟ್ ಇರೋಕ್ಕೆ ನಿಮಗೆ ಪೇಮೆಂಟ್ ಕೊಡ್ತಾರೆ. ದಟ್ ಇಸ್ ದ ಡಿಫರೆನ್ಸ್. ಸೊ ಯು ಆರ್ ಪೇಡ್ ಟು ಬಿ ಫಿಸಿಕಲಿ ಫಿಟ್ ಇನ್ ದಿ ಆರ್ಮಿ, ಅನ್ಲೈಕ್ ಎನಿ ಅದರ್ ಪ್ರೊಫೆಷನ್. 25 years ಬ್ಯಾಕ್ ದಿ ಕಾರ್ಗಿಲ್ ವಾರ್ ಹ್ಯಾಡ್ ಸ್ಟಾರ್ಟೆಡ್. ಈ ಯುದ್ಧದಲ್ಲಿ 527 ಜನ ಯೋಧರು ವೀರಗತಿ ಪ್ರಾಪ್ತ ಆಗಿದ್ದರು. ಆ್ಯಂಡ್ ಈ ಯುದ್ಧದಲ್ಲಿ ಆಲ್ಮೋಸ್ಟ್ ಒಂದು 4 ಜನಕ್ಕೆ ಪರಮವೀರ್ ಚಕ್ರ, ಒಂದು 11 ಜನಕ್ಕೆ ಮಹಾವೀರ್ ಚಕ್ರ, ಈ ಥರ ದೊಡ್ಡ ದೊಡ್ಡ ಗ್ಯಾಲೆಂಟ್ರಿ ಅವಾರ್ಡ್ಸ್ ಕೊಟ್ಟಿದ್ರು. ಕಾರ್ಗಿಲ್ ಯುದ್ಧದ ಏನು ಸ್ಪೆಷಾಲಿಟಿ ಅಂದರೆ ಇಟ್ ವಾಸ್ ಫಾಟ್ ಇನ್ ದ ಮೋಸ್ಟ್ ಚಾಲೆಂಜಿಂಗ್ ಟೆರೇನ್. ಹೈಟ್ಸ್ 15,000 ಅಡಿಯಿಂದ 19,000 ಅಡಿವರೆಗೂ ಆ ಟೆರೇನ್ ಇತ್ತು. ಅಲ್ಲಿಯ ಟೆಂಪರೇಚರ್, ಸಮ್ಮರ್ ಟೆಂಪರೇಚರ್ಸ್ ಗುಡ್ಡದ ಮೇಲೆ -15ರಿಂದ -20 ಡಿಗ್ರಿ ಸೆಂಟಿಗ್ರೇಡ್. ಆ ಮೌಂಟೇನ್ ಸ್ಲೋಪ್ಸ್ 70 ಡಿಗ್ರಿ 75 ಡಿಗ್ರಿ. And the most challenging part was ಪಾಕಿಸ್ತಾನ ಇಂಟ್ರೂಡರ್ಸ್ ಆರ್ಮಿಯವರು ಗುಡ್ಡದ ಮೇಲೆ ಬಂದು ಒಂದು 6 ತಿಂಗಳ ಹಿಂದೆ ಅಲ್ಲಿ ಬಂಕರ್ಸ್ ಮಾಡಿ ರೆಡಿಯಾಗಿದ್ರು. ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿರಲಿಲ್ಲ ಚಿತ್ರರ ಬಗ್ಗೆ. ಸೊ it would be right to say that Kargil war was the most difficult of all the operations that Indian Army has carried out. So ಇಲ್ಲಿ ಕುಂತಿರೋ ಹುಡುಗರು ಹುಡುಗಿಯರಿಗೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಈ ಕಾರ್ಗಿಲ್ ಹೀರೋಸ್ ಬಗ್ಗೆ ಭಾಳ ಬುಕ್ಸ್ ಬಂದಿದ್ದಾರೆ. So please go and read them so that you will get a first-hand experience of what exactly happened. ಅದೇ ಥರ ಸಣ್ಣ ಮಕ್ಕಳಿಗೆ ಕಾರ್ಗಿಲ್ ಯೋಧರ ಬಗ್ಗೆ ಕಾಮಿಕ್ಸ್ ಭಾಳ ಬಂದಿದ್ದಾರೆ. ಸೊ ಇಫ್ ಯು ಲೈಕ್ ದಿ ಕಾಮಿಕ್ ಫಾರ್ಮ್ಯಾಟ್, ಕಾಮಿಕ್ಸ್ ಓದಕ್ಕೂ ನಿಮಗೆ ಆಸ್ಪದ ಇದೆ. ನೀವು ಸಣ್ಣ ಕೆಲಸ ಇರ್ಬೋದು, ಆ ಸಣ್ಣ ಕೆಲಸ ಚೆನ್ನಾಗಿ ಮಾಡಿದರೆ ನಿಮಗೆ ರೆಕಗ್ನಿಷನ್ ಸಿಗುತ್ತೆ. ನೀವು ದೊಡ್ಡ ಕೆಲಸ ಹೋಗಿರ್ಬೋದು, ಹೆಂಗಾರು ಹೋಗಿರ್ಬೋದು, ಬಟ್ ಆ ಕೆಲಸದಲ್ಲಿ ನೀವು ಸರಿ ಮಾಡಲಿಲ್ಲ ಅಂದರೆ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಜಸ್ಟ್ ರಿಮೆಂಬರ್ ದಿಸ್.
ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಒಂದು ದೊಡ್ಡ ಹುದ್ದೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಬಟ್ ಯಾವ ಹುದ್ದೆ ನಿಮಗೆ ಸಿಗುತ್ತೆ, ಯಾವ ಹುದ್ದೆಯಲ್ಲಿ ನಿಮಗೆ ಆಪರ್ಚುನಿಟಿ ಸಿಗುತ್ತೆ, ಆ ಹುದ್ದೆಯಲ್ಲಿ ಯು ಬಿ ದ ಬೆಸ್ಟ್. ಇಫ್ ಯು ಆರ್ ಅ ಗುಡ್ ಕಾರ್ಪೆಂಟರ್, ಪೀಪಲ್ ವಿಲ್ ಕಾಲ್ ಯು ಅಂಡ್ ರೆಸ್ಪೆಕ್ಟ್ ಯು. ನಂತರ ರಾಜ್ಯ ಖನಿಜ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಎಸ್ ಲಿಂಗಮೂರ್ತಿ ಮಾತನಾಡಿ 50 ಜನ ಸದಸ್ಯರನ್ನ ಒಳಗೊಂಡ ಈ ತಂಡ ಕಳೆದ 12 ವರ್ಷಗಳಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದು, ವಾಯು ವಿಹಾರ ನಮ್ಮ ಬದುಕಿಗೆ ಅತಿ ಮುಖ್ಯವಾಗಿದ್ದು, ಜೊತೆಗೆ ಪ್ರತಿನಿತ್ಯದ ಯೋಗ ನಮ್ಮ ಬದುಕಿಗೆ ಚೈತನ್ಯ ನೀಡುತ್ತದೆ. ಇದರಿಂದ ಗಟ್ಟಿಯಾದ ವ್ಯಕ್ತಿತ್ವ ನಿರ್ಮಾಣವಾಗಿ ಸಮಾಜವನ್ನ ಬಲಗೊಳಿಸುವ ಕೆಲಸ ಮಾಡುತ್ತದೆ. ಕಾಶ್ಮೀರದ ಕಾರ್ಗಿಲ್ ರಾಜ್ಯದಲ್ಲಿ ಪಾಕಿಸ್ತಾನದ ಆತಂಕವಾದಿಗಳು ಕಾರ್ಗಿಲ್ ಪ್ರದೇಶವನ್ನ ಅತಿಕ್ರಮಿಸಿದ್ರು. ಕುರಿಗಾಯಿಗಳಿಂದ ವಿಷಯ ತಿಳಿದ ಇಂಡಿಯನ್ ಆರ್ಮಿ 3 ತಿಂಗಳ ಅವಿರತ ಹೋರಾಟದಿಂದ ಪಾಕಿಸ್ತಾನ ಸೇನೆಯನ್ನ ಹಿಮ್ಮೆಟ್ಟಿಸಿದ್ರು. ಯುದ್ಧದಲ್ಲಿ 527 ಸೈನಿಕರು ವೀರ ಮರಣ ಹೊಂದಿದ್ರು. ಇವರನ್ನ ನಾವು ಸ್ಮರಿಸಲೇಬೇಕು ಎಂದರು. ವಾಕರ್ಸ್ ಅಸೋಸಿಯೇಷನ್ ಅಂದ್ರೆ ಒಂದು ವಿಶೇಷ ವಸ್ತುವಿನಲ್ಲಿ ಸುಮಾರು 50 ಜನ ಸದಸ್ಯರ ಒಳಗೊಂಡಂತಹ ಒಂದು ವಾಕರ್ ಅಸೋಸಿಯೇಷನ್ ಕಳೆದ 12 ವರ್ಷಗಳಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ವಾಕಿಂಗ್ ಎಷ್ಟು ಮುಖ್ಯ ದಿನನಿತ್ಯ ಜೀವನದಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಬಹುಶಃ ನಮ್ಮ ದೇಹವನ್ನೇ ನಾವು ಮರೆತಿರ್ತೇವೆ. ದೇಹಕ್ಕೆ ಬೇಕಾದ್ದನ್ನ ಎಲ್ಲದನ್ನೂ ಮರೆತು ಪ್ರಪಂಚಕ್ಕೆ ಬೇಕಾದದನ್ನ ಎಲ್ಲದನ್ನೂ ಸಾಧಿಸಲಿಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಬಹುಶಃ ಪ್ರಕೃತಿಯನ್ನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಒಂದು ಆಧ್ಯಾತ್ಮದ ಚಿಂತನೆಯನ್ನು ಕೂಡ ಯೋಗಾಭ್ಯಾಸದ ಮಾಡೋದ್ರ ಮುಖಾಂತರ, ಜೊತೆಗೆ ದೈಹಿಕ ಶ್ರಮವನ್ನ ಹಾಕೋದ್ರ ಮುಖಾಂತರ ಒಂದು ಗಟ್ಟಿಯಾದ ವ್ಯಕ್ತಿಯನ್ನ ಮತ್ತು ವ್ಯಕ್ತಿತ್ವವನ್ನ, ಆ ಗಟ್ಟಿಯಾದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಗಟ್ಟಿಯಾದ ಸಮಾಜವನ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಎನ್ನುವಂತ ನಿಟ್ಟಿನಲ್ಲಿ ವಾಕರ್ಸ್ ಅಸೋಸಿಯೇಷನ್ ಕೆಲಸ ಮಾಡಿದ್ದನ್ನ ಇವತ್ತು ನೀವೆಲ್ಲರೂ ನಾನು ಅಭಿನಂದನೆ ತಿಳಿಸಬೇಕಾಗ್ತದೆ. ಆ ಕಾರ್ಗಿಲ್ ಆ ಜಾಗ ಏನಿದೆ, ಇವತ್ತು ಪಾಕಿಸ್ತಾನದ ಮಿಲಿಟೆಂಟ್ಸ್ ಇವತ್ತು ಅಲ್ಲಿ ಕಿಲೋಮೀಟರ್ಗಳ ಹತ್ರ ಆಕ್ರಮಿಸಿ ನಮ್ಮ ಯೋಧರನ್ನ ಸಾಯಿಸಿ ಅಲ್ಲಿಗೆ ಪಾದಾರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಅವತ್ತಿನ ನಮ್ಮ ಯೋಧರು ಇವತ್ತು ಜೀವದ ಅಂಗನ ತೊರೆದು ಒಂದು ತ್ಯಾಗವನ್ನ ಮಾಡಿ ಅದನ್ನ ಆಕ್ರಮಿಸ್ಕೊಂಡು ನಮಗೆ ವಿಜಯೋತ್ಸವನ ಈ ದೇಶಕ್ಕೆ ತಂದುಕೊಟ್ಟಂತ ದಿನ ಅವರ ಒಂದು ಸವಿ ನೆನಪಿಗಾಗಿ ಅವರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನದ ಜೊತೆ ವಿಜಯವನ್ನು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 25 ವರ್ಷಗಳು ಏನೋ ಮುಗಿದಿದೆ. ಆದ್ರೂ ಕೂಡ ಅವರ ತ್ಯಾಗ ಮತ್ತು ಅವರ ಏನು ಹೋರಾಟ ನಮ್ಮೆಲ್ಲರೂ ಕೂಡ ಈ ದೇಶದಲ್ಲಿ ಸಾರ್ವಭೌಮ ಇಂಟಿಗ್ರಿಟಿ ಮತ್ತು ಸಾರ್ವಭೌಮತ್ವವನ್ನ ಎತ್ತಿ ಹಿಡಿದು ನಾವು ಸ್ವತಂತ್ರವಾಗಿ ಬದುಕುವಂತ, ಯಾವುದೇ ಭಯ ಇಲ್ಲದೆ ಈ ದೇಶದೊಳಗಡೆ ಬದುಕುವಂತ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ಯೋಧರು. ಅವರಿಗೆ ಒಂದು ಸಲ್ಯೂಟ್ ಹೊಡೆಯೋದ್ರ ಮುಖಾಂತರ ಅವರಿಗೆ ನಾವು ಅರ್ಪಣೆಯನ್ನ ಹಚ್ಚಬೇಕಾಗಿದೆ. ಈ ಸೊಳ್ಳೆ ಬಗ್ಗೆ ಸಾಕಷ್ಟು ಅರಿವನ್ನ ಕಾರ್ಯಕ್ರಮದಲ್ಲಿ, ಈ ಕಾರ್ಯಕ್ರಮದ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಮನೆಗೆ ಮಾಹಿತಿ ಮುಟ್ಟಿಸ್ಬೇಕು. ಸೊ ಡೆಂಗ್ಯೂ ಜ್ವರಕ್ಕೆ ಯಾವುದೇ ರೀತಿ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಇದುವರೆಗೂ ಯಾರು ಚಿಕಿತ್ಸೆ ಕಂಡುಹಿಡಿದಿಲ್ಲ. ಓನ್ಲಿ ನಾವು ಸಪೋರ್ಟಿವ್ ಮತ್ತು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಕೊಡ್ತೀವಿ. ದೇಹದಲ್ಲಿರೋ ನೀರಿನ ಮಟ್ಟವನ್ನು ಕಾಪಾಡ್ಕೋಬೇಕು. ಮೈಕೈ ನೋವು, ಜ್ವರ, ತಲೆನೋವು, ವಾಂತಿ ಆದ್ರೆ ಅದಕ್ಕೆ ಪ್ಯಾರಾಸಿಟಮಾಲ್ ಮತ್ತೆ ಏನ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನ ನಮ್ಮ ವೈದ್ಯರು ಕೊಡ್ತಿದ್ದಾರೆ. ಸೊ ಇದನ್ನ ಚಿಕಿತ್ಸೆಗೆ ಯಾವ ರೀತಿ ನಾವು ಈ ಕಾಯಿಲೆ ಬರ್ದಂಗೆ ತಡಿಬಹುದಂದ್ರೆ ಸೊಳ್ಳೆ ಮುಕ್ತ, ಡೆಂಗ್ಯೂ ಮುಕ್ತ, ವಸ್ತುರ್ಗ ಮುಕ್ತ. ಸೊ ಸೊಳ್ಳೆಯಿಂದ ನಾವು ಮುಕ್ತರಾದ್ರೆ ಡೆಂಗ್ಯೂಯಿಂದ ನಾವು ಮುಕ್ತವಾಗ್ತೀವಿ. ನಮ್ಮ ಎಲ್ಲ ವಸ್ತುರ್ಗ ತಾಲೂಕು ಜನರು ಡೆಂಗ್ಯೂ ಕಾಯಿಲೆಯಿಂದ ಮುಕ್ತರಾಗ್ತಾರೆ. ಮ್ಯಾರಥಾನ್ ಅನ್ನೋದು ಏನು ಅಂತಂದ್ರೆ ವಾಕಿಂಗ್ ಫಾರ್ ಎ ಕಾಸ್ ಅಂತೇಳಿ. ವಾಕಿಂಗ್ ಫಾರ್ ಎ ಕಾಸ್ ಅಲ್ಲಿ ಎರಡು ಒಂದು ಉಪಯೋಗಗಳಿದೆ. ಮೊದಲನೇದು ಆ ಒಂದು ನಿರ್ದಿಷ್ಟವಾದ ಕಾಸ್ಗೆ ನಾವು ವಾಕ್ ಮಾಡೋದು. ಎರಡನೇದು ಆ ವಾಕಿಂದ ನಮ್ಮ ದೈಹಿಕ ಆರೋಗ್ಯವನ್ನ ಕಾಪಾಡಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಈ ಒಂದು ವಾಕರ್ ಅಸೋಸಿಯೇಷನ್ ಏನಿದೆ, ಇಲ್ಲಿರೋರೆಲ್ಲರೂ ನನಗೆ ಯಾವ ತರ ಇವತ್ತು ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲರೂ ಚಿರ ಯುವಕರು ಅನ್ನೋದು ಕಾಣಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರು ಎಲ್ಲರೂ ವಯಸ್ಕರಾಗಿರ್ಬೋದು, ಆದ್ರೂ ಕೂಡ ಅವರಲ್ಲಿ ಆರೋಗ್ಯ ಬಹಳಷ್ಟು ಉತ್ತಮವಾಗಿದೆ. ಒಂದು ಉತ್ತಮ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಇವರಿರುವಂತಹ ವಾಕರ್ ಅಸೋಸಿಯೇಷನ್ ಎಲ್ಲಾ ಪದಾಧಿಕಾರಿಗಳು ಒಂದು ಸ್ಫೂರ್ತಿದಾಯಕ. ನಂತರ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿದರು ಹಾಗೂ ವೇದಿಕೆ ಮೇಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು. ಈ ಒಂದು
ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ. ವಿದ್ಯಾರ್ಥಿಗಳು ಅವಕಾಶವನ್ನ 10 ರಿಂದ 15 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಕೊನೆಯದಾಗಿ ನಿಮಗೆ 2-3 ಮುಖ್ಯವಾದ ವಿಷಯಗಳು ಏಕೆ ಕೂತ್ಕೊಳ್ಳಿ. ನಿಮ್ಮ ಕಡೆಯಿಂದ ಬಹುಮಾನ ವಿತರಣೆ ಮಾಡಿ ನಾವು ಮುಂದಕ್ಕೆ ಹೋಗಬೇಕಾದ್ರೆ ದಯಮಾಡಿ ಇಲ್ಲೇ ಕೂತ್ಕೋಬೇಕು ಕೇಳ್ಕೊಳ್ತೀವಿ. ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಬೇಕು ದಯವಿಟ್ಟು ಪ್ಲೀಸ್. ಮೊದಲನೇ ತಂಡದಲ್ಲಿ ದ್ವಿತೀಯ ಬಹುಮಾನ ಕೊಟ್ಟಿದ್ದಾರೆ, ಪ್ರತಿಮಣ್ಣ ವಿತರಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಹರೀಶ್ ಬಾಬು ನೀಡಿದ್ದಾರೆ, ದುಬ್ಬುರದಿಂದ ಧನ್ಯವಾದಗಳು. ನೆಕ್ಸ್ಟ್ 2ನೇ ತಂಡದಲ್ಲಿ ವಿನಯ್ ಟಿವಿ ಗೌರ್ಮೆಂಟ್ ಪ್ರಥಮ ದರ್ಜೆ ಕಾಲೇಜ್. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಉಪಹಾರಗಳನ್ನ ದಯಮಾಡಿ ಉಪಹಾರ ಮಾಡಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷ HB ಮಂಜುನಾಥ್, ಉಪಾಧ್ಯಕ್ಷ ಆಸಂದಿ ಪ್ರಕಾಶ್, ಕಾರ್ಯದರ್ಶಿ ವೀರೇಂದ್ರ ಪಾಟೀಲ್, ಸದ್ಗುರು ಆಯುರ್ವೇದ ಉತ್ಪನ್ನಗಳ ಮಾಲೀಕರಾದಂತಹ ಸದ್ಗುರು ಪ್ರದೀಪ್, ಪುರಸಭೆ ಮುಖ್ಯಾಧಿಕಾರಿ ತಿಮ್ಮರಾಜು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ವೈದ್ಯರಾದ ಡಾಕ್ಟರ್ ಸಂಜಯ್, ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದಂತಹ ರಕ್ಷಾ ನಾಗಭೂಷಣ್, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕ MH ಕೃಷ್ಣಮೂರ್ತಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ರೇವಣ್ಣ ಸಿದ್ದಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದಂತಹ ಹನುಮಂತಪ್ಪ, ಕೆ ಅನಂತ್, ಮುಖಂಡರುಗಳಾದ ಎಗ್ರೋ ಶಿವಣ್ಣ, ನಾಗೇಶಪ್ಪ, KC ನಿಂಗಪ್ಪ ಹಾಗೂ ವಾಕರ್ಸ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದಂತಹ ರೇವಣ್ಣ, ಖಜಾಂಚಿ ದೇವರಾಜ್, ಪ್ರಕಾಶ್, ನಿರ್ದೇಶಕರುಗಳಾದ ಹರೀಶ್ ಬಾಬು, ಬ್ರಹ್ಮಪಾಲ್, ಶಂಕರ್ ಬಾಬು, ಅರುಣ್, ವೆಂಕಟೇಶ್, ಅಶೋಕ್ ಮತ್ತು ಅಸೋಸಿಯೇಷನ್ನ ಎಲ್ಲಾ ಸದಸ್ಯರುಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಅಧ್ಯಾಪಕರುಗಳು, ಸಾರ್ವಜನಿಕರು ಭಾಗವಹಿಸಿದರು.